ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ನಮ್ಮನ್ನು ಹೊಸ ಕನಸುಗಳತ್ತ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಬೆಳಗಿನ ವ್ಲಾಗ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7:15 ಆಗಿತ್ತು. ಅವಾಗ ಎದ್ಬಿಟ್ಟು ಅಡುಗೆ ಮನೆ ಕಡೆ ಹೋದೆ. ನಮ್ಮ ಯಜಮಾನ್ರಿಗೆ ಹೇಳಿದೆ, ಎದ್ದ ತಕ್ಷಣನೇ ನಾನು ಇವತ್ತು ಟೊಮೊಟೊ ಬಾತ್ ಮಾಡ್ತೀನಿ ಅಂತಂದು. ಸರಿ ಮಾಡು ಅಂತಂದ್ರು ಅವರು. ಇಲ್ಲಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೆಟ್ಟೋಗಿದ್ವು, ಮೇಲೇನೋ ಸ್ವಲ್ಪ ಇದಾಗಿದಾವು, ಒಳಗಡೆ ಚೆನ್ನಾಗಿರ್ಬೋದೇನೋ ಅನ್ನೋದಕ್ಕೆ ಕಟ್ಬೇಕು ಅಂತ ತೆಗೆದಿಟ್ಟಿದ್ದೀನಿ. ಇಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಒಂದು 4 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಒಂದು 3 ಟೊಮೊಟೊ ತಗೊಂಡಿದ್ದೀನಿ. ಹಂಗೆ ಪಲಾವ್ ಎಲೆ ಅಂತ ಬರುತ್ತೆ ನೋಡಿ, ಪಲಾವ್ ಎಲೆ, ಪಲಾವ್ ಮಸಾಲೆ ಅಂತ ಬರುತ್ತೆ ಅಲ್ವಾ, ಅದನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಭಾಳ ಏನಿಲ್ಲ, ಎಲ್ಲ ಐಟಮ್ಸ್ ಖಾಲಿ ಆಗಿದಾವು. ಪಲಾವ್ ಎಲೆ ಮತ್ತೆ ಕಸೂರಿ ಮೆಂತಿ, ಸ್ವಲ್ಪ ಸೋಪ್ ಇದಾವು. ಇದಿದ್ರಲ್ಲೇ ಚೆನ್ನಾಗಿ ಮಾಡೋಣ ಅಂತಂದು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಈ ಟೊಮೊಟೊ ರೇಟ್ ಜಾಸ್ತಿ ಆದಾಗ ಒಂದು ಟೊಮೊಟೊ ವೇಸ್ಟ್ ಮಾಡಲ್ಲ. ಈಗ ಕಮ್ಮಿ ಆಗ್ಬಿಟ್ಟಿದಾವು, ಸ್ವಲ್ಪ ಟೊಮೊಟೊ ಕೆಟ್ಟರು ಒಕ್ಕಟ ಬಿಡೋದೆ. ರೇಟ್ ಜಾಸ್ತಿ ಆದಾಗ ಚೆನ್ನಾಗಿರೋವು ಆರಿಸ್ಕೊಂಡು ತಗೊಂಡ್ ಬರ್ತೀವಿ, ಯಾಕೆಂದ್ರೆ ಕೆಡಬಾರ್ದು ಅಂತಂದು. ಈ ಕಡಿಮೆ ಆಗಿರ್ತಾವ ರೇಟ್, ಅವ್ರು ಹಾಕಿದ್ದು ತಗೊಂಡ್ ಬರ್ಬೇಕಾಗುತ್ತೆ, ಆಯೋದಕ್ ಬಿಡಲ್ಲ ಅವರು. ಹಂಗಾಗಿ ಕೆಟ್ಟ ಹೋದ್ರೆ ಒಕಾಡ್ಲೇಬೇಕಾಗುತ್ತೆ. ಅಲ್ಲಿ ರೇಟ್ ಜಾಸ್ತಿ ಆದಾಗನು ಅಷ್ಟೇ, ಒಂದು ಟೊಮೊಟೊ ಕೆಟ್ಟೋದ್ರೆ ಬೇಜಾರಾಗಿ ಹೋಗ್ಬಿಡುತ್ತಾ, ಮತ್ತೇನು ಮಾಡೋದಕ್ಕಾಗಲ್ಲ. ಇಲ್ಲಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ, ಟೊಮೊಟೊ ಹೆಚ್ಕೊಂಡಿದೀನಿ, ಬೆಳ್ಳುಳ್ಳಿನ ಜಜ್ಕೊಂತಾ ಇದ್ದೀನಿ. ಇದು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಶೇಷ ಏನಂತಂದ್ರೆ ಇದರಲ್ಲಿ ರೇಷನ್ ಅಕ್ಕಿ ಬಳಸ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಈ ರೇಷನ್ ಅಕ್ಕಿಯಲ್ಲಿ ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಫಾಸ್ಫರಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗುತ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಗ್ಗರಣೆ ಹಾಕೋದಕ್ಕೆ ನಿಂತ್ಕೊಂಡ್ಬಿಡ್ತೀನಿ. ಈ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಜೀರಿಗೆ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ತೋರಿಸಿಲ್ಲ ನಿಮಗೆ. ಈ ರೇಷನ್ ಅಕ್ಕಿ ಪ್ರತಿನಿತ್ಯ ಬಳಸೋದ್ರಿಂದ ಪೋಷಕಾಂಶಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವು ಚಲೋ ಅಕ್ಕಿ ಊಟ ಮಾಡ್ತಾ ಇದ್ರೆ ಒಂದ್ಸಲ ರೇಷನ್ ಅಕ್ಕಿ ತಿಂಗಳದಾಗ ಒಂದು ವಾರ ಬಳಸೋ ಥರ ಮಾಡ್ಕೊಳ್ಳಿ. ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯ್ತು. ಇಲ್ಲಿ ನಾನು ಆವಾಗಲೇ ಹೇಳ್ದ ಹಾಗೆ ಜೀರಿಗೆನ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ. ಇಲ್ಲಿ ನಾನು ಜೀರಿಗೆ, ಸಾಸಿವೆ ಏನೂ ಹಾಕ್ತಾ ಇಲ್ಲ, ಈ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗೋಯ್ತು ಎಣ್ಣೆ, ನಾನು ಸ್ವಲ್ಪ ತೆಗ್ದಿದ್ದೀನಿ ಎಣ್ಣೆ ಆಲ್ರೆಡಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತೀನಿ ಎಣ್ಣೆ. ಅಂದರೆ ಯಾಕೋ ಗೊತ್ತಿಲ್ಲ, ಅಳ್ತಿನೇ ಗೊತ್ತಾಗಲ್ಲ ನನಗೆ ಹಾಕ್ಬೇಕಾದ್ರೆ. ಅದರಲ್ಲೂ ಎಣ್ಣೆ ಅಳತೆ ಅಂದ್ರೂ ಹಾಕೋದಕ್ಕೆ ಗೊತ್ತಾಗಲ್ಲ, ಯಾಕೆಲ್ಲ ಲೋಟದಲ್ಲಿ ಎಲ್ಲ ಇಟ್ಕೊಂಡಿರ್ತೀನಲ್ವಾ ಅಳತೆ, ಅದರಿಂದ ಗೊತ್ತಾಗುತ್ತೆ. ಇವಾಗ ಕಸೂರಿ ಮೇಥಿ, ಪಲಾವ್ ಎಲೆ ಹಾಕೊಂಡಿದ್ದೀನಿ. ಎಣ್ಣೆ ಅಳತೆ ಮಾಡೋದಕ್ಕೆ ಒಂದು ಗ್ಲಾಸ್ ಏನಾದರೂ ಇಟ್ಕೊಂಬಿಡಿ, ಇಲ್ಲ ಸ್ಪೂನ್ ಏನಾದರೂ ಇಟ್ಕೊಂಬಿಡಿ, ಈಸಿಯಾಗಿ ಹೋಗುತ್ತೆ. ನಾನು ಒಂದು ತರಬೇಕು. ಇಲ್ಲಿ ಅವು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಟೊಮೊಟೊ ಬಾತ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಟೊಮೊಟೊ ಬಾತ್ ಅಷ್ಟೆಲ್ಲ ಇಷ್ಟಪಡಲ್ಲ, ನಮ್ಮನೆಯವ್ರು ಕೂಡ ತುಂಬಾ ಇಷ್ಟಪಡಲ್ಲ. ಯಾವತ್ತಾದರೂ ಒಂದಿನ ಮಾಡಿದ್ರೆ ಓಕೆ ಅಂತಂದು ತಿಂದು ಹೋಗ್ತಾರೆ. ನಾನು ಭಾಳ ದಿನ ಆದಮೇಲೆ ಮಾಡ್ತಾ ಇರೋದು ಇಲ್ಲಿ ಟೊಮೊಟೊ ಬಾತ್ನ. ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಟೊಮೊಟೊ ಬಾತ್ ಜೊತೆಗೆ ನೀವು ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದೇ ಟೊಮೊಟೊ ಬಾತ್ ನೀವು ಹೋಟ್ಲಲ್ಲಿ ತಿನ್ನೋಕೆ ಹೋದ್ರೆ ಏನಿಲ್ಲ ಅಂದ್ರೆ ಒಂದು 40-50 ರೂಪಾಯಿ ತಗೊಳ್ತಾರೆ. ಅದರಲ್ಲಿ ಏನು ಟೇಸ್ಟೇ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಂಗಾಗಿ ನೀವು ಮನೇಲೇ ಮಾಡ್ಕೊಂಡು ತಿನ್ನಿ, ಒಂದು ಸಮಾಧಾನ ಇರುತ್ತೆ. ನಾವು ಟೊಮೊಟೊ ಬಾತ್ ಮಾಡ್ಕೊಂಡು ತಿಂದ್ವಿ, ಚೆನ್ನಾಗಿತ್ತಪ್ಪ ಅಂತಂದು. ಹಂಗಾಗಿ ನಾವು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆದಷ್ಟು ಜಂಕ್ ಫುಡ್ಸ್ ಆಗಿರ್ಬೋದು, ಈ ಹೊರಗಿನ ಊಟ ಆಗಿರ್ಬೋದು ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಹೊರಗಡೆದೇನು ಜಾಸ್ತಿ ಬಯಸಲ್ಲ. ಬಯಸಿದ್ರೆ ಗೋಬಿ ಮತ್ತು ಐಸ್ ಕ್ರೀಮ್ ಇಷ್ಟೇ. ಹೆಚ್ಚಾಗಿ ನಾನು ಪಾನಿಪುರಿ ಅಥವಾ ಗೋಬಿ ತಿನ್ನೋದಕ್ಕೆ ಹೋಗೋದಿಲ್ಲ. ಯಾವತ್ತಾದ್ರೂ ಒಂದಿನ ಅಪರೂಪಕ್ಕೆ ಅದು ಗೋಬಿ ಅಥವಾ ಪಾನಿಪುರಿ ತಿನ್ನೋದು, ಅದು ಇಷ್ಟ ಆದರೆ ಮಾತ್ರ ತಿಂತೀನಿ. ಗೋಬಿ ಕೂಡ ಮನೇಲೇ ಮಾಡ್ಕೊಂಡು ತಿಂತೀನಿ. ನಾನು ಒಂದ್ಸಲ ಮಾಡ್ಕೊಂಡು ತಿಂದಿದ್ದೆ, ಆ ವಿಡಿಯೋನ ಕೂಡ ಹಾಕಿದ್ದೀನಿ. ಅಂದ್ರೆ ಯಾವ ಥರ ಮಾಡಿದ್ದೀನಿ ಅಂತ ಹಾಕಿಲ್ಲ, ನಾನು ಸುಮ್ಮನೆ ಮಾಡಿ ತಿಂತಾ ಇದ್ದೀನಿ, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಎಣ್ಣೆ ಜಾಸ್ತಿ ಆಯ್ತು ಅನ್ನಲ್ಲ, ಅದನ್ನ ಸ್ವಲ್ಪ ತೆಗಿತಾ ಇದ್ದೆ, ನೋಡ್ತಾ ಇರ್ಬೋದು ನೋಡಿ. ಎಣ್ಣೆ ಜಾಸ್ತಿ ಆದ್ರೂ ಕೂಡ ಒಂದು ಪ್ರಾಬ್ಲಮ್ಮೇ, ಎಣ್ಣೆ ಕಡಿಮೆ ಆದ್ರೂ ಕೂಡ ಒಂದು ಪ್ರಾಬ್ಲಮ್ಮೇ. ಎಣ್ಣೆ ಕರೆಕ್ಟಾಗಿರ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅಂತಂದು ತೆಗೆದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಕರೆಕ್ಟ್ ಆಗುತ್ತೆ ಅನ್ಕೊಂಡಿದ್ದೆ. ಎಲ್ಲ ರೈಸ್ ಆದ್ಮೇಲೆ ಗೊತ್ತಾಯ್ತು ಇನ್ನೂ ಜಾಸ್ತಿ ಆಯ್ತು ಅಂತಂದು. ಎಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ತೊಗೊಂಡಿದ್ದೀನಿ ಅಂತ ತೋರಿಸಿದ್ನಲ್ವಾ, ಆ ಟೊಮೊಟೊನ ಹಾಕ್ತಾ ಇದ್ದೀನಿ. ಈ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು.
ಈ ಟೊಮೊಟೊ ಬಾತ್ನ ನೀವು ಹೋಟ್ಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಎಷ್ಟು ಬಾರಿ ತಿಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾ ತಿಂದೀನಿ, ಇಂದಿರಾ ಕ್ಯಾಂಟೀನಲ್ಲಿ ತಿಂದಿದ್ದೀನಿ. ಅಲ್ಲಿ ಪರವಾಗಿಲ್ಲ, ಓಕೆ ಓಕೆ ಅನ್ನೋ ತರ ಮಾಡ್ತಾರೆ. ಅವಾಗೆಲ್ಲ ಸ್ವಲ್ಪ ಆರಾಮಿದ್ದಿಲ್ಲ ನನಗೆ, ಅವಾಗ ಇಂದಿರಾ ಕ್ಯಾಂಟೀನಲ್ಲೇ ಊಟ ಮಾಡ್ತಾ ಇದ್ದೆ. ಇವಾಗ ಮಾತ್ರ ಮನೆಯಲ್ಲೇ ಮಾಡೋದು ನಾನು. ಇಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಈ ಟೊಮೊಟೊ ಎಲ್ಲ. ಈ ಟೊಮೊಟೊ ಬಾತ್ ಬೇರೆ ಬೇರೆ ವಿಧಾನದಲ್ಲಿನೂ ಮಾಡ್ತಾರೆ, ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ. ಟೊಮೊಟೊನ ಹೆಚ್ಚು ಒಂದು 4 ಭಾಗ ಮಾಡಿ ಅದನ್ನ ಪೇಸ್ಟ್ ಮಾಡಿ ಹಾಕೋಷ್ಟು ಟೈಮ್ ಇದ್ದಿಲ್ಲ ನನಗೆ. ಯಾಕೆಂದ್ರೆ ಆಲೆ 7:30 ಆಗೋಗ್ಬಿಟ್ಟಿತ್ತು ನಾನೆಲ್ಲ ರೆಡಿ ಮಾಡ್ಕೊಳತ್ಲಿಗೆ. ಇಲ್ಲಿ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ, ಸಾಂಬಾರ್ ಮನೇಲಿ ಯಾವ್ದಿರ್ತೋ ಅದೇ ಮಸಾಲೆ ಯೂಸ್ ಮಾಡ್ಕೊಂಡು ಟೊಮೊಟೊ ಬಾತ್ ಮಾಡೋದು ನೋಡ್ರಿ. ಸ್ವಲ್ಪ ಖಾರ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕು ಖಾರ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ಇತ್ತು ಅಂತಂದು ಹಾಕಿದೆ ನಾನು. ಇದಕ್ಕೆ ನೀವು ಪುದೀನ ಮತ್ತೆ ಕೊತ್ತಂಬರಿ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು. ಇನ್ನು ಡಿಫ್ರೆಂಟ್ ಆಗಿನೂ ಮಾಡ್ಬೋದು. ಯಾವ ತರ ಅಂದ್ರೆ ಧನಿಯಾ ಪುಡಿ ಹಾಕಿ ಅದಕ್ಕೆಲ್ಲ ಚೆನ್ನಾಗಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಮಾಡ್ಬೋದು ಅಂತಂದೆ, ಆದ್ರೆ ಅವು ಯಾವ ಇಲ್ಲಲ್ಲ ಮನೆಯಲ್ಲಿ. ಇದ್ದಾಗ ಆ ತರ ಮಾಡೋದು, ಇರ್ಲಾರ್ದಾಗ ಏನಿರುತ್ತೋ ಮನೆಯಲ್ಲಿ ಹುಡುಕಿ ಮಾಡೋದು. ಸಿಂಪಲ್ ಆಗಿ ಟೊಮೊಟೊ ಬಾತ್ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಟೊಮೊಟೊ ಬಾತ್ ಮಾಡಿಲ್ಲ, ಭಾಳ ದಿನ ಆಗಿತ್ತು ಅಂತಂದ್ರೆ ಯೋಚನೆ ಮಾಡ್ಲಾರ್ದಂಗ ಮಾಡ್ಬೋದು ಟೊಮೊಟೊ ಬಾತ್ನ. ಇವಾಗ ಟೊಮೊಟೊ ಅಂತೂ ರೇಟ್ ಕಡಿಮೆ ಆಗಿದಾವು. ಟೊಮೊಟೊ ಚಟ್ನಿ ಅಂತೆ, ಟೊಮೊಟೊ ಬಾತ್ ಅಂತೆ ತುಂಬಾನೇ ಮಾಡಿರ್ತೀರ. ಈಗ ಒಂದು 2.5 ಗ್ಲಾಸ್ ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ ನಾನು. ಇಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂತಾ ಇದ್ದೀನಿ. ಅದೇ ಯಾವಾಗ್ಲೂ ಹೇಳಿದ್ನಲ್ವಾ ರೇಷನ್ ಅಕ್ಕಿ ಅಂತಂದು, 1 ಗ್ಲಾಸ್ ತಗೊಂತಾ ಇದ್ದೀನಿ ಅಕ್ಕಿನ. ಇದನ್ನ ಮರಕ್ ಹಾಕೊಂಡ್ಬಿಡ್ತೀನಿ, ಯಾಕೆಂದ್ರೆ ಏನಾದ್ರು ಹಳ್ಳಿದಾವೋ ಏನಿದಾವೋ ಕಸ ಇದನ್ನ ಆರಿಸ್ಬಿಟ್ಟು ಹಾಕೋದ್ರಿಂದ ಒಳ್ಳೇದಂತಾನೆ ಹೇಳ್ಬೋದು. 1-2-3 ಸಲ ತೊಳೆದು ಹಾಕ್ತಾ ಇದೀನಿ ನಾನು ಇಲ್ಲಿ. ನೋಡ್ತಾ ಇರ್ಬೋದು ನೀರು ಕುದಿ ಹಿಡ್ದಿದೆ, ಯಾಕಂದ್ರೆ ನಾನು ಕುಕ್ಕರ್ ಅಲ್ಲಲ್ವಾ ಹಾಗೆ ಹಾಕಿ ಕೂಡ ಮುಚ್ಬೋದು. ನಾ ಅಕ್ಕಿ ಆರ್ಸತ್ಲೆ ನೀರು ಕುದಿ ಹಿಡಿದಿದ್ದು, ಅದಕ್ಕೆ 1-2-3 ಸಲ ತೊಳೆದು ತಗೊಂಡ್ ಬಂದಿದ್ದೆ. ಅಕ್ಕಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕೈ ಆಡ್ಬಿಟ್ರೆ ಒಂದ್ ಕಡೆ ಕುತ್ಕೊಳ್ಳಲ್ಲ ಅಂತ ಕೈ ಆಡ್ತಾ ಇದೀನಿ. ಕೈ ಆಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ. ಅದು ಒಂದು 3-4 ಸಿಟಿ ಹೊಡತ್ಲೆ ಇಲ್ಲಿ ಬಾದಾಮಿ ಸಿಪ್ಪೆ ಸುಲ್ಕೊಂಡು ನಮ್ಮ ಎನರ್ಜಿ ಡ್ರಿಂಕ್ ರೆಡಿ ಮಾಡ್ತೀನಿ. ಈಗ ಸಿಪ್ಪೆ ಸುಲ್ದು ಹಾಕೋತ್ಲಿಗೆ ಈಗ ಟೊಮೊಟೊ ಬಾತ್ ರೆಡಿ ಆಯ್ತು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನನ್ಗೆ ಯಾಕೋ ಬಿಸಿನೀರು ಕುಡಿಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ಕುಡ್ದೆ ನಾನು. ಏನ್ ತಿಂದೆ ಮಮ್ಮು? ಅನ್ನ ಸಾರು ತಿಂದ್ಯಾ? ಏನು ತಲೆಗೆ ಹಾಕೊಂಡಿದ್ದು? ಏನದು ತಲೆಗೆ ಹಾಕೊಂಡಿದ್ದೇನು? ಜಡಿಯ ಏರ್ ಬ್ಯಾಂಡ್ ಅನ್ಬೇಕು. ಏನ ಅದು ಏನು ಮಾಡಕತ್ತಿ ಬಟ್ಲು ಹಿಡ್ಕಂದು? ಬಿಸಿಲು ನೋಡಿ ಜಗ್ಗಿ ಐತೆ ಒಳಗೋಮ್ಮ, ಬಿಸಿಲು ಜಗ್ಗಿ ಐತಮ್ಮ. 10 ಗಂಟೆ ಆಯ್ತು, ಸಾಲಿಗೆ ಅಂತ ನಡಿ. ಸರಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ಡೈಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.